This included the modernization of Tuticorin Airport, expansion of highways, strengthening of rail connectivity, and the commissioning of the North Cargo Berth at Tuticorin Seaport. Let us look at what we have achieved in just over a decade. I believe you being the most sensible citizen of the country, largest section of the country, you will definitely make an assessment impartially. In the last 11 years of India's journey was unique under the dynamic and visionary leadership of our Honorable Prime Minister Narendra Modi. Because of his principle, cooperative federalism, taking everybody along, he has made India proud to be one of the fastest growing economy in the world. करवावहे शांति ಇಲಾಖಾ ವತಿಯಿಂದಲೇ ನಾವು ಫೋಟೋ ಪ್ರೋಗ್ರಾಮ್ ಅನ್ನು ಗುರುಗಳಿಗೆ ಅಂತಕ್ಕಂಥ ಮಾತವನ್ನ ಅಲ್ಲ. ನಾನು ಪುನಃ ಶಾಲೆಗೆ ಹೋದ್ಮೇಲೆ ಬಹಳ ಪಡೆದ್ರು. ನನ್ನ ಮಗ ಶಾಲೆ ಕಲಿಯೋದೇ ಅಂತ ಒಯ್ದು ಅಲ್ಲೆಲ್ಲೋ ಮುದೋಳದಾಗ ಹಾಕಿದ್ರಿ. ಮುದೋಳದ ಮೃತ್ಯುಂಜಯ ಮಹಾಸ್ವಾಮೀಜಿ ನಿಜವಾದ ನನ್ನ ಜೀವನ ಬದಲಾವಣೆ ಆದದ್ದು ನನ್ನ ಮನೆ ಬಿಟ್ರೆ ನನ್ನ ಕುಟುಂಬ ಸಂಸ್ಕಾರ ಕೊಟ್ಟು ನನಗೆ ವಿದ್ಯಾ ಕೊಟ್ಟದ್ದು ಯಾವುದಂದ್ರೆ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಮಠ ಮುದೋಳು. ನನ್ನ ಇಡೀ ಜೀವನವನ್ನೇ ಪರಿವರ್ತನೆ ಮಾಡತಕ್ಕಂಥ ಕೆಲಸ ಮಠ ಮಾಡದ ಅಂತಕ್ಕಂಥ ಮಾತು ಬಹಳ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು ಆದರ್ಶ ಶಿಕ್ಷಕರನ್ನು ಎಲ್ಲ ಜಿಲ್ಲಾಡಳಿತ ಆಯ್ಕೆ ಮಾಡಿದ್ದು, ಅವರನ್ನೆಲ್ಲ ಗೌರವಿಸುವುದರೊಂದಿಗೆ ಸುಮಾರು 1,000 ನಿವೃತ್ತ ಶಿಕ್ಷಕರನ್ನು ಸಹಿತ ಆಯಾ ಜಿಲ್ಲೆಗಳಲ್ಲಿ ಹಾಗೂ ಬಿಜಾಪುರ ತಾಲೂಕಿಗೆ ಸಂಬಂಧಿಸಿದಂತೆ ಇಲ್ಲಿ ಜಿಲ್ಲಾಡಳಿತದಿಂದ 79 ಶಿಕ್ಷಕಿಯರನ್ನು ಗೌರವಿಸುವಂಥ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಇವತ್ತು ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಶಾಲೆಯಲ್ಲಿ ಸಹಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾ ವಿವಿಧ ಜಿಲ್ಲಾ ಮಟ್ಟದ ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಂಗ್ಲ ವಿಷಯ ವೇದಿಕೆಯ ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು, ನನ್ನ ಈ ಒಂದು ಅಳಿಲು ಸೇವೆಯನ್ನು ಗುರುತಿಸಿ ಇಲಾಖೆ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ನನಗೆ ಒಂದು ಅತ್ಯುತ್ತಮ ಆದರ್ಶ ಶಿಕ್ಷಕ ಪ್ರಶಸ್ತಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಇಲಾಖೆಯ ಗೌರವಾನ್ವಿತ ಎಲ್ಲ ಅಧಿಕಾರಿ ಬಂಧುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.